ಸತ್ಯದ ಮಾರ್ಗದಲ್ಲೋ, ಕುತಂತ್ರದ ಮಾರ್ಗದಲ್ಲೋ, ಕಳ್ಳರ ಮಾರ್ಗದಲ್ಲೋ, ಕ್ರಿಮಿನಲ್ ಮಾರ್ಗದಲ್ಲೋ ಆ ರಾಜ್ಯವನ್ನು ವಶಪಡಿಸ್ಕೋಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಹೊರಟಿದ್ದಾರೆ. ಸೋತಂತವರು ಅವಕಾಶವಾದಿಗಳನ್ನ ಸೇರಿಸ್ಕೊಂಡು ದೊಡ್ಡ ಮಟ್ಟದ ಹಗರಣ ನಡೆಸಿ, ಓಟಿನ ಹಗರಣ ನಡೆಸಿ ಅಧಿಕಾರ ಹಿಡಿದ್ರು. SIR ಸಂಚನ್ನು ಬಳಸಿ ಬಿಜೆಪಿ ಬಿಹಾರವನ್ನು ವಶಪಡಿಸಿಕೊಂಡಿತು. ಅಲ್ಲಿನ ಚುನಾವಣೆಗಳ ಮುನ್ನ ವೋಟ್ ಚೋರಿ ಬಗ್ಗೆ ಸಾಕಷ್ಟು ದನಿ ಮಾಡಿದ ವಿರೋಧ ಪಕ್ಷಗಳು ಫಲಿತಾಂಶ ಬಂದ ನಂತರ ವೋಟ್ ದರೋಡೆಯ ಬಗ್ಗೆ ಮಾತನಾಡದೆ ಮೌನ ವಹಿಸಿದವು. ನ್ಯಾಯಾಲಯದಲ್ಲಿ ನಡೆಯುತ್ತಿರುವ ವಿಚಾರಣೆ ಮುಕ್ತಾಯಗೊಳ್ಳದೆ ಕರ್ನಾಟಕ ಮತ್ತು ಇತರೆ ರಾಜ್ಯಗಳಲ್ಲಿಯೂ SIR ಅನ್ನು ಜಾರಿಗೆ ತರಬಾರದು ಎಂದು ಈ ಸಮಾವೇಶ ಒತ್ತಾಯಿಸುತ್ತದೆ. ಕರ್ನಾಟಕದಲ್ಲಿ ಒಬ್ಬ ಅರ್ಹ ಮತದಾರರನ್ನು ಮತಪಟ್ಟಿಯಿಂದ ತೆಗೆಯಲು ನಿಮಗೆ ಅವಕಾಶ ನೀಡುವುದಿಲ್ಲ. ಕೆಲವರನ್ನು ಹೊರಗುಳಿಸಿದರೆ ಅವರು ನುಸುಳುಕೋರರು ಎಂಬುದನ್ನು ನೀವೇ ಸಾಬೀತುಪಡಿಸಬೇಕು. ನೀವು ಯಾರಾದರನ್ನು ಈ ಮತಪಟ್ಟಿಯಿಂದ ಹೊರಗಿಟ್ಟರೆ ಅವರು ನುಸುಳುಕೋರರು ಎಂಬುದನ್ನು ನೀವೇ ಸಾಬೀತುಪಡಿಸಬೇಕು. ಆಳುವ ಕಾಂಗ್ರೆಸ್ ಪಕ್ಷದ ಮುಖಂಡರ ಗಮನವು ವಿಶೇಷವಾಗಿ ಗಮನಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಂದು ಐತಿಹಾಸಿಕವಾದಂಥ ಒಂದು ಹೆಜ್ಜೆಯತ್ತ ಕರ್ನಾಟಕ ಮುಂದುಡಿತಿದೆ ಅನ್ನೋದ್ರ ಬಗ್ಗೆ ಯಾರಿಗೂ ಡೌಟ್ ಇಲ್ಲ. ಕೇಂದ್ರದಲ್ಲಿ ಅಧಿಕಾರಕ್ಕಿರುವ ಶಕ್ತಿಗಳು ಒಂದು ಅಶ್ವಮೇಧ ಯಾಗವನ್ನು ಪ್ರಾರಂಭ ಮಾಡಿದ್ದಾರೆ. ತಮ್ಮ ಕುದುರೆಯನ್ನು ಯಾರು ಹಿಡಿಯಕ್ಕಾಗಬಾರ್ದು. ಒಂದು ರಾಜ್ಯ ಆದಮೇಲೆ ಮತ್ತೊಂದು ರಾಜ್ಯ, ಮತ್ತೊಂದು ರಾಜ್ಯ ಆದಮೇಲೆ ಮತ್ತೊಂದು ರಾಜ್ಯ, ಸತ್ಯದ ಮಾರ್ಗದಲ್ಲೋ, ಕುತಂತ್ರದ ಮಾರ್ಗದಲ್ಲೋ, ಕಳ್ಳರ ಮಾರ್ಗದಲ್ಲೋ, ಕ್ರಿಮಿನಲ್ ಮಾರ್ಗದಲ್ಲೋ ಆ ರಾಜ್ಯವನ್ನು ವಶಪಡಿಸ್ಕೋಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಹೊರಟಿದ್ದಾರೆ. 2024 ಚುನಾವಣೆಯ ನಂತರದಲ್ಲಿ 2024 ಚುನಾವಣೆಯಲ್ಲಿ ಆ ಶಕ್ತಿಗಳು ಸೋತವು ಅನ್ನೋದು ನಾವು ಜ್ಞಾಪಿಟ್ಕೋಬೇಕು. 79 ಕ್ಷೇತ್ರದಲ್ಲಿ ವೋಟ್ ಚೋರಿ ಮಾಡಿ ಮಾಡಬಾರದ ಅಪರಾಧಗಳನ್ನೆಲ್ಲ ಮಾಡಿದ್ರೂ ಕೂಡ ಅವರಿಗೆ ಅಧಿಕಾರಕ್ಕೆ ಬರಬೇಕಾದಂಥ 272 ಕೂಡ ಬರಲಿಲ್ಲ. ಸೋತಂತವರು ಅವಕಾಶವಾದಿಗಳನ್ನ ಸೇರಿಸ್ಕೊಂಡು ದೊಡ್ಡ ಮಟ್ಟದ ಹಗರಣ ನಡೆಸಿ, ಓಟಿನ ಹಗರಣ ನಡೆಸಿ ಅಧಿಕಾರ ಹಿಡಿದ್ರು. ಆದರೆ ಅದಾದ ನಂತರದಲ್ಲಿ ಅವರು ಪ್ರಜಾತಂತ್ರವನ್ನ ಅಪಹರಿಸಲಿಕ್ಕೆ ಬಹಳ ಆಕ್ರಮಣಕಾರಿ ರೀತಿಯಲ್ಲಿ ಒಂದಾದ ಮೇಲೆ ಒಂದು ಹೆಜ್ಜೆಗೆ ಹೋಗ್ತಿದ್ದಾರೆ. ಹಾಗಾಗಿ ಇದನ್ನ ಹಿಮ್ಮೆಟ್ಟಿಸೋದು ಹೇಗೆ ಅನ್ನೋ ಚಿಂತೆ ಇಡೀ ಭಾರತದ ಜಾತ್ಯತೀತ ಪಕ್ಷಗಳಿಗೆ ಮತ್ತು ಸಂಘಟನೆಗಳಿಗೆ ಎಲ್ಲರ ಮುಂದೆ ಸವಾಲಾಗಿದೆ. ಸೊ ಈ ಸವಾಲನ್ನ ಕರ್ನಾಟಕ ಕೈಗೆತ್ತಿಕೊಳ್ಬೇಕಾಗಿದೆ. ಈ ಅಶ್ವಮೇಧದ ಕುದುರೆಯನ್ನ ಕರ್ನಾಟಕದಲ್ಲಿ ನಾವು ಗೂಟಕ್ಕೆ ಕಟ್ತೀವಿ ಅನ್ನುವಂಥ ತೀರ್ಮಾನವನ್ನು ನಾವು ಈ ಸಮಾವೇಶದಲ್ಲಿ ನಾವು ಮಾಡಬೇಕಾಗಿದೆ. ಹಾಗಾಗೇನೆ ಈ ಒಂದು ತುರ್ತು ಸಮಾವೇಶ ಅದು ಬಂಗಾಳ ಕಣ್ಮುಂದೆ ನಮ್ಮ ರಾಜ್ತಾ ಇದೆ. ಹಂಗಿರಬೇಕಾದ್ರೆ ನಾವು ಕರ್ನಾಟಕದಲ್ಲಿ ಇದಕ್ಕೆ ಅವಕಾಶ ಕೊಡಲ್ಲ ಅಂತ ನಿರ್ಣಯ. ಇದರ ಭಾಗವಾಗಿ ಬಹಳ ಖುಷಿಯ ವಿಚಾರ ಏನಪ್ಪ ಅಂದರೆ, ಮೊಟ್ಟ ಮೊದಲ ಬಾರಿಗೆ ಅಂಡರ್ಲೈನ್ ಮಾಡಿ ಹೇಳ್ತಿದ್ದೀನಿ, ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದ ಸಮಸ್ತ ಅಂದರೆ ಪೂರ್ಣ ಸಮಸ್ತ ಎಲ್ಲ ರೈತ ಸಂಘಟನೆಗಳು, ಎಲ್ಲ ಕಾರ್ಮಿಕ ಸಂಘಟನೆಗಳು, ಎಲ್ಲ ದಲಿತ, ಮಹಿಳಾ, ಅಲ್ಪಸಂಖ್ಯಾತ ಪ್ರತಿಯೊಂದು ರೀತಿಯ ಸಂಘಟನೆಗಳು ಒಟ್ಟಿಗೆ ಸೇರಿ ಅದೇ ಸಂದರ್ಭದಲ್ಲಿ ಬಿಜೆಪಿ JDS ಎರಡನ್ನು ಹೊರತುಪಡಿಸಿ ಮಿಕ್ಕಿದಂಥ ಎಲ್ಲ ಜಾತ್ಯತೀತ ಪಕ್ಷಗಳು, ಅದು ಕಾಂಗ್ರೆಸ್ ಇರ್ಬೋದು, ಆಮ್ ಆದ್ಮಿ ಪಾರ್ಟಿ ಇರ್ಬೋದು, SDPI ಇರ್ಬೋದು, ವೆಲ್ಫೇರ್ ಪಾರ್ಟಿ ಇರ್ಬೋದು, ಸರ್ವೋದಯ ಕರ್ನಾಟಕ ಇರ್ಬೋದು, ಎಲ್ಲ ಲೆಫ್ಟ್ ಪಕ್ಷಗಳು, CPI, CPM, CPI ML, CPM ಮಾಸ್ ಲೈನ್, ರೆಡ್ ಸ್ಟಾರ್, ಪ್ರತಿಯೊಂದು ಪಕ್ಷವು ಎಷ್ಟು ಪಕ್ಷ ಇದೆ ಅಷ್ಟು ಪಕ್ಷಗಳು ನಾವು ಏಕ ವೇದಿಕೆ ಮೇಲೆ ಬಂದಿದ್ದೀವಿ ಇದಕ್ಕೆ ಅವಕಾಶ ಕೊಡಲ್ಲ ಅಂತ. ಮತ್ತು ಎಲ್ಲರೂ ಬಹಳ ಗಾಢವಾದಂಥ ಮಂಥನ ನಡೆಸಿ ದೇಶ ಮಟ್ಟದ ಚಿಂತಕರನ್ನು ಕರೆಸಿ ಮಂಥನ ಮಾಡಿ ಈ ಅಶ್ವಮೇಧದ ಯಾಗವನ್ನು ಕಟ್ಟಾಕುವಂಥ ಒಂದು ಪ್ಲ್ಯಾನ್ನ ತಯಾರು ಮಾಡಿದ್ದೀವಿ. ಸೊ ಹಂಗಾಗಿ ಆ ಒಂದು ನನ್ನ ಮಾತುಗಳು, ಮುಂದಾಡಲಿರುವ ಮಾತುಗಳು ನನ್ನ ಮಾತುಗಳಲ್ಲ, ನಮ್ಮೆಲ್ಲರ ಮಾತುಗಳು. ಅದನ್ನು ನಿರ್ಣಯವಾಗಿ ಸಮ್ಮೇಳನದ ಮುಂದೆ ಓದುತ್ತೀನಿ. SIR ಸಂಚನ್ನು ಬಳಸಿ ಬಿಜೆಪಿ ಬಿಹಾರವನ್ನು ವಶಪಡಿಸಿಕೊಂಡಿತು. ಅಲ್ಲಿನ ಚುನಾವಣೆಗಳ ಮುನ್ನ ವೋಟ್ ಚೋರಿ ಬಗ್ಗೆ ಸಾಕಷ್ಟು ದನಿ ಮಾಡಿದ ವಿರೋಧ ಪಕ್ಷಗಳು ಫಲಿತಾಂಶ ಬಂದ ನಂತರ ವೋಟ್ ದರೋಡೆಯ ಬಗ್ಗೆ ಮಾತನಾಡದೆ ಮೌನ ವಹಿಸಿದವು. ಈ ಮೌನ ಇಡೀ SIR ವಿರೋಧಿ ಹೋರಾಟಕ್ಕೆ ದೊಡ್ಡ ಹಿನ್ನಡೆ ತಂದುಕೊಟ್ಟಿತು. ವಿರೋಧ ಪಕ್ಷಗಳು ತಮ್ಮ ಈ ತಪ್ಪನ್ನು ಕರ್ನಾಟಕದಲ್ಲೂ ಪುನರಾವರ್ತನೆ ಮಾಡಬಾರದು ಎಂದು ಈ ಸಮಾವೇಶ ಒತ್ತಾಯಿಸುತ್ತದೆ. SR ಹೆಬ್ಬಾವು
ಬಂಗಾಳವನ್ನು ನುಂಗಲು ಇಂದು ಬಾಯಿ ತೆರೆದು ಕುಳಿತಿದೆ. ರಾಜ್ಯದ 91 ಲಕ್ಷ ಜನರನ್ನು ಮತಪಟ್ಟಿಯಿಂದ ಹೊರದಬ್ಬಲಾಗಿದೆ. ಇದನ್ನು ವಿರೋಧಿಸಿ ಬಂಗಾಳದ ಜನ SIR ವಿರುದ್ಧ ವಿರೋಚಿತ ಹೋರಾಟ ನಡೆಸಿದ್ದಾರೆ. ಅಲ್ಪ ಅವಧಿಯಲ್ಲಿ 34 ಲಕ್ಷ ಜನ ಟ್ರಿಬ್ಯುನಲ್ ಮುಂದೆ ಲಿಖಿತ ಅಪೀಲ್ ದಾಖಲಿಸಿದ್ದಾರೆ. ಆದರೂ ನೀವು ಮುಂದಿನ ಚುನಾವಣೆಯಲ್ಲಿ ಓಟು ಹಾಕಿ ಎಂದು ಅವರನ್ನೆಲ್ಲ ಪಕ್ಕಕ್ಕೆ ತಳ್ಳಿ ಮತದಾನವನ್ನು ನಡೆಸಲಾಗುತ್ತಿದೆ. ಪ್ರಜಾತಂತ್ರದ ಈ ನಗ್ನ ಕಗ್ಗೊಲೆಯನ್ನು ಈ ಸಮಾವೇಶ ತೀವ್ರ ನೋವು ಮತ್ತು ಆಕ್ರೋಶದ ಜೊತೆ ಖಂಡಿಸುತ್ತದೆ. ಬಂಗಾಳದ ಜೊತೆ ಕರ್ನಾಟಕ ಇದೆ ಎಂದು ವಕೀಲರ ಜೊತೆ ಘೋಷಿಸುತ್ತದೆ. SIR ಪ್ರಕ್ರಿಯೆ ಈಗಾಗಲೇ 13 ರಾಜ್ಯಗಳ 6.5 ಕೋಟಿ ಜನರ ಮತದಾನದ ಹಕ್ಕನ್ನು ಕಸಿದುಕೊಂಡಿದೆ. ಕರ್ನಾಟಕವನ್ನು ಒಳಗೊಂಡಂತೆ ಮಿಕ್ಕ ರಾಜ್ಯಗಳಲ್ಲಿ SIR ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಹೊರಟಿದೆ. ಇದುವರೆಗೆ ನಡೆದಿರುವ ಪ್ರಕ್ರಿಯೆಯಲ್ಲಿ SIR ಮಾಡಿರುವ ಅನಾಹುತಗಳ ಸಮಗ್ರ ಅವಲೋಕನವಾಗದೆ, ನ್ಯಾಯಾಲಯದಲ್ಲಿ ನಡೆಯುತ್ತಿರುವ ವಿಚಾರಣೆ ಮುಕ್ತಾಯಗೊಳ್ಳದೆ ಕರ್ನಾಟಕ ಮತ್ತು ಇತರೆ ರಾಜ್ಯಗಳಲ್ಲಿಯೂ SIR ಅನ್ನು ಜಾರಿಗೆ ತರಬಾರದು ಎಂದು ಈ ಸಮಾವೇಶ ಒತ್ತಾಯಿಸುತ್ತದೆ. SIR ಅನ್ನು ಬಲವಂತವಾಗಿ ಕರ್ನಾಟಕದ ಮೇಲೆ ಹೇರಲು ಬಂದರೆ ಕರ್ನಾಟಕ ಸಹಿಸುವುದಿಲ್ಲ. ಕರ್ನಾಟಕದಲ್ಲಿ ಒಬ್ಬ ಅರ್ಹ ಮತದಾರರನ್ನು ಮತಪಟ್ಟಿಯಿಂದ ತೆಗೆಯಲು ನಿಮಗೆ ಅವಕಾಶ ನೀಡುವುದಿಲ್ಲ. ರಾಜ್ಯದಲ್ಲಿ ಎಷ್ಟು ಜನ ವಯಸ್ಕ ಮತದಾರರಿದ್ದಾರೋ ಅಷ್ಟೂ ಜನರು ಮತದಾರರ ಪಟ್ಟಿಯಲ್ಲಿ ಇರಬೇಕು. ಅಂಡರ್ಲೈನ್ ನೋಡ್ಕೊಳ್ಳಿ. ಇಲ್ಲದೆ ಹೊರಗುಳಿದರೆ, ಕೆಲವರನ್ನು ಹೊರಗುಳಿಸಿದರೆ ಅವರು ನುಸುಳುಕೋರರು ಎಂಬುದನ್ನು ನೀವೇ ಸಾಬೀತುಪಡಿಸಬೇಕು. ನೀವು ಯಾರಾದರನ್ನು ಈ ಮತಪಟ್ಟಿಯಿಂದ ಹೊರಗಿಟ್ಟರೆ ಅವರು ನುಸುಳುಕೋರರು ಎಂಬುದನ್ನು ನೀವೇ ಸಾಬೀತುಪಡಿಸಬೇಕು. ನೀವು ಸಾಬೀತು ಮಾಡಬೇಕು ಅಥವಾ ಅವ್ರನ್ನ ವೋಟರ್ ಲಿಸ್ಟ್ ಅಲ್ಲಿ ಇಡಬೇಕು. ಎರಡೇ ದಾರಿ ಅಂತ ನಾವು ಕೇಳ್ತಾ ಇದೀವಿ. ಆಳುವ ಕಾಂಗ್ರೆಸ್ ಪಕ್ಷದ ಮುಖಂಡರು ಗಮನವು ವಿಶೇಷವಾಗಿ ಗಮನಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಂದು ವೇಳೆ ಬಲವಂತವಾಗಿ ನಮ್ಮ ಮೇಲೆ SIR ಹೇರೋ ಪ್ರಯತ್ನ ಮಾಡಿದರೆ, ಕೋರ್ಟ್ ಆದೇಶ ಇದೆ ಏನು ಮಾಡೋಕ್ಕಾಗಲ್ಲ ಅಂತ ತರೋಲಿಕ್ಕೆ ಮಾಡಿದರೆ, ಅವಾಗ ರಾಜ್ಯ ಸರ್ಕಾರ ಈ 6 ಕ್ರಮಗಳಿಗೆ ಮುಂದಾಗಬೇಕು ಅಂತ ನಾವು ರಾಜ್ಯ ಸರ್ಕಾರನ ಕೇಳ್ತಾ ಇದ್ದೀವಿ. ಒಂದು, ವಿಧಾನಸಭಾ ಹಾಗೂ ಲೋಕಸಭಾ ಚುನಾವಣೆಗಳು ದೂರವಿರುವುದರಿಂದ, ಅಂದ್ರೆ ನಮ್ಮ ಸರ್ಕಾರ ನ್ಯಾಯಾಂಗಕ್ಕೆ ಅಪೀಲ್ ಸಲ್ಲಿಸಬೇಕು. ಗಡಿಬಿಡಿಯಲ್ಲಿ ಮಾಡಂಗಿಲ್ಲ, ನಿಧಾನಕ್ಕೆ ಮಾಡಿ. 1 ವರ್ಷ ಟೈಮ್ ತಗೊಳ್ಳಿ, 6 ತಿಂಗಳು ಪ್ರೋಸೆಸ್ ಮಾಡಿ, ಆಮೇಲೆ 6 ತಿಂಗಳಿಗೆ ಅಪೀಲ್ಗೆ ಅವಕಾಶ ಕೊಡಿ ಅಂತ ಕೇಳಬೇಕು. ನಂಬರ್ 1. 2, ಈ ಸಂಕೀರ್ಣ ಪ್ರಕ್ರಿಯೆಯಲ್ಲಿ ಸಂಕಷ್ಟ ಅನುಭವಿಸುತ್ತಿರುವ ಜನರಿಗೆ ನೆರವಾಗಲು ಎಲ್ಲ ಗ್ರಾಮ ಪಂಚಾಯಿತಿ ಮತ್ತು ವಾರ್ಡ್ಗಳಲ್ಲಿ, ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮತ್ತು ವಾರ್ಡ್ಗಳಲ್ಲಿ ಮತದಾನ ನೆರವು ಕೇಂದ್ರಗಳನ್ನು ತೆರೆಯಬೇಕು. 3ನೇದಾಗಿ, ಜನರ ಬಳಿ ಸೂಕ್ತ ದಾಖಲೆಗಳು ಇಲ್ಲದಿದ್ದಲ್ಲಿ ವಾಸ ದೃಢೀಕರಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರಗಳನ್ನು ತ್ವರಿತವಾಗಿ ಜನರನ್ನು ಕಾಡಿಸದೆ ನೀಡುವಂತೆ ಎಲ್ಲ ಅಧಿಕಾರಿಗಳಿಗೆ ಸರ್ಕಾರ ಕಟ್ಟುನಿಟ್ಟಿನ ಆದೇಶ ನೀಡಬೇಕು. ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಸರ್ಕಾರನೇ ಕೊಡಬೇಕು. 4, ನಾವು ಪ್ರತಿಯೊಂದರಲ್ಲೂ ಸ್ವಾವಲಂಬಿಗೊಳ್ಳಬೇಕಾಗಿದೆ. ಕೇಂದ್ರ ತಯಾರಿಸುತ್ತಿರುವ ಎಲೆಕ್ಷನ್ ಪಟ್ಟಿಗೆ ಅವಲಂಬಿಸಬಾರದು. ಕರ್ನಾಟಕಕ್ಕೆ ತನ್ನದೇ ಸ್ವಾಯತ್ತತೆ ಇದೆ, ತನ್ನದೇ ಆದಂಥ ಚುನಾವಣಾ ಆಯೋಗ ಇದೆ. ಆ ರಾಜ್ಯ ಚುನಾವಣಾ ಆಯೋಗದ ಮೂಲಕ ರಾಜ್ಯದ ಪಟ್ಟಿಯನ್ನು, ಪಕ್ಕಾ ಪಟ್ಟಿಯನ್ನು ನಾವು ತಯಾರಿಸ್ಕೋಬೇಕು. ಕೊನೆಯದಾಗಿ ಮತ್ತು ಬಹಳ ಮುಖ್ಯವಾಗಿ, ಚುನಾವಣಾ ಆಯೋಗದ ಮ್ಯಾನ್ಯುಯಲ್ನಲ್ಲೇ ಮೊದಲು ಒಂದು ಡ್ರಾಫ್ಟ್ ಲಿಸ್ಟ್ ಅಂತ ಬರುತ್ತೆ, ಆಮೇಲೆ ಫೈನಲ್ ಲಿಸ್ಟ್ ಬರುತ್ತೆ. ಡ್ರಾಫ್ಟ್ ಲಿಸ್ಟ್ ಬಂದ ಮೇಲೆ ರಾಜ್ಯದ ಎಲ್ಲ ಗ್ರಾಮ ಸಭೆಗಳನ್ನು, ವಾರ್ಡ್ ಸಭೆಗಳನ್ನು ಕರಿಬೇಕು. ಆ ಗ್ರಾಮಿಕ ಸಭೆಗಳು ಮತ್ತು ವಾರ್ಡಿಗೆ ಸಂಬಂಧ ವೋಟರ್ ಲಿಸ್ಟ್ಗಳನ್ನು ಜನರ ಮುಂದೆ ಬಹಿರಂಗವಾಗಿ ಇಟ್ಟು ಜನರ ಸಮಕ್ಷದಲ್ಲಿ ಅದಕ್ಕಿರುವಂಥ ಕೂಡು ಕಳಿ ಅದರ ಪರಿಷ್ಕರಣೆ ನಡಿಬೇಕು. ಫೀಲ್ಡ್ ಟೆಸ್ಟ್ ಆಗಬೇಕು. ಸಾರಾಂಶದಲ್ಲಿ ಫೀಲ್ಡ್ ಟೆಸ್ಟ್ ಆಗಬೇಕು. ಇದನ್ನು ನಾವು ಮಾತ್ರ ಅಲ್ಲ, ಸರ್ಕಾರನೂ ಮಾಡಬೇಕು. ಇಷ್ಟು 5 ಅಂಶಗಳನ್ನು ರಾಜ್ಯ ಸರ್ಕಾರದ ಮುಂದೆ ಈ ಸಮಾವೇಶ ಇಡ್ತಾ ಇದೆ. ಕೊನೆಯದಾಗಿ, SIR ಷಡ್ಯಂತ್ರವನ್ನು ವಿಫಲಗೊಳಿಸಲು ಈ ಸಮಾವೇಶದಲ್ಲಿ ಸಮಾಗಮಗೊಂಡಿರುವ ನಾವೆಲ್ಲರೂ ಹೆಗಲಿಗೆ ಹೆಗಲು ಕೊಟ್ಟು ಹೋರಾಡುತ್ತೇವೆ. ನಮ್ಮ ಯಾವ ಆಗ್ರಹಗಳಿಗೂ ಕಿವಿಗೊಡದೆ ಬಲವಂತವಾಗಿ, ಅಕ್ರಮವಾಗಿ ನಮ್ಮ ರಾಜ್ಯದ ಜನರ ಸಂವಿಧಾನಿಕ ಹಕ್ಕನ್ನು ಕಸಿದುಕೊಂಡಿತ್ತೇ ಆದಲ್ಲಿ ಬೀದಿಗಳನ್ನು ನಮ್ಮದಾಗಿಸಿಕೊಳ್ಳುವ ನಮ್ಮ ಹಕ್ಕನ್ನು ನಾವು ಚಲಾಯಿಸುತ್ತೇವೆ ಎಂಬ ಎಚ್ಚರಿಕೆಯನ್ನು ಕೇಂದ್ರ ಸರ್ಕಾರಕ್ಕೆ ಈ ಸಮಾವೇಶದ ಮೂಲಕ ರವಾನಿಸುತ್ತಿದ್ದೇವೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring,
engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.